ಆರ್ಎಸ್ಎಸ್ಗೆ ಶತಮಾನೋತ್ಸವದ ಸಂಭ್ರಮ. ನಾಳೆ ತುಮಕೂರಿನಲ್ಲಿ ಶತಾಬ್ದಿ ಪಥ ಸಂಚಲನ. ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆ ತುಮಕೂರಿನಲ್ಲಿ ಸಂಭ್ರಮಾಚರಣೆ ನಡೆಸಲು ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಹೌದು, ನಗರದಲ್ಲಿ ನಾಳೆ ತುಮಕೂರಿನಲ್ಲಿ ಆರ್ಎಸ್ಎಸ್ ವತಿಯಿಂದ ಶತಾಬ್ದಿ ಪಥ ಸಂಚಲನ ನಡೆಸಲು ಮುಂದಾಗಿದ್ದು, ಸಾವಿರಾರು ಮಂದಿ ಪಥ ಸಂಚಲನದಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಆರ್ಎಸ್ಎಸ್ಗೆ ಶತಮಾನೋತ್ಸವದ ಅಂಗವಾಗಿ ತುಮಕೂರಿನಲ್ಲಿ ಬೃಹತ್ ಮಟ್ಟದ ಆರ್ಎಸ್ಎಸ್ ಕಾರ್ಯಕರ್ತರಿಂದ ಪಥ ಸಂಚಲನ ನಡೆಸಲು ನಿರ್ಧಾರ ಮಾಡಲಾಗಿದ್ದು, ನಗರದಲ್ಲಿ 2 ಮಾರ್ಗವಾಗಿ ಪಥ ಸಂಚಲನ ನಡೆಸಲು ಪ್ಲಾನ್ ಮಾಡಲಾಗಿದೆ. ನಗರದ ಹಳೆ ಡಿಡಿಪಿ ಕಚೇರಿಯಿಂದ ಮೊದಲ ಸಂಚಲನ ನಡೆಸಲಿದ್ದು, ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಿಂದ 2ನೇ ಪಥ ಸಂಚಲನ ಕಾರ್ಯಕ್ರಮ ನಡೆಸಲಾಗುವುದು. ಹಳೆ ಡಿಡಿಪಿ ಕಚೇರಿಯಿಂದ ಶಂಕರಮಠ ವೃತ್ತ, ಕರಿಬಸವ ಮಠ ವೃತ್ತ, ಹೊರಪೇಟೆ ರಸ್ತೆಯಲ್ಲಿ ಒಂದು ತಂಡ ಪಥ ಸಂಚಲನ ನಡೆಸಿದರೆ, ಜೂನಿಯರ್ ಕಾಲೇಜು ಮೈದಾನದಿಂದ ಪ್ರಾರಂಭವಾಗಿ ಗಾಯತ್ರಿ ಚಿತ್ರಮಂದಿರ, ಟೌನ್ ಮುಖಾಂತರ ದೇವರಾಜ ಅರಸು ಬಸ್ ನಿಲ್ದಾಣ, ಚರ್ಚ್ ಸರ್ಕಲ್ನಲ್ಲಿ 2ನೇ ತಂಡ ಪಥ ಸಂಚಲನ ನಡೆಸಲಿದೆ. ಬಳಿಕ 2 ಪಥ ಸಂಚಲನ ರಾಮಪ್ಪ ವೃತ್ತದಲ್ಲಿ ಸಂಗಮವಾಗಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಮುಕ್ತಾಯವಾಗಲಿದೆಯಂತೆ. ಇನ್ನು ಆರ್ಎಸ್ಎಸ್ ಪಥ ಸಂಚಲನದಲ್ಲಿ ಸುಮಾರು 4,000 ಮಂದಿ ಸ್ವಯಂ ಸೇವಕರು ಭಾಗಿಯಾಗಲಿದ್ದಾರೆ. ಅಲ್ಲದೆ ಪಥ ಸಂಚಲನದ ಅಂಗವಾಗಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಕೇಸರಿ ಬಾವುಟಗಳನ್ನು ಕಟ್ಟಲಾಗಿದ್ದು, ಅಲ್ಲದೆ ನಗರದ 4 ಕಡೆ ಮಹದ್ವಾರಗಳನ್ನು ಹಾಕಲಾಗಿದೆ. ಅಲ್ಲದೆ ಪಥ ಸಂಚಲನದಲ್ಲಿ ಶಾಸಕರು, ಮಾಜಿ ಶಾಸಕರು, ಸ್ವಯಂ ಸೇವಕರು, ಸಂಘ ಪರಿವಾರದ ಕಾರ್ಯಕರ್ತರು, ವಿವಿಧ ಮಠಾಧೀಶರು ಭಾಗಿಯಾಗಲಿದ್ದಾರಂತೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.